ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಥಂಡ್ಯಾಗ ಮಸ್ತ್ ಖಾರ ಬಿಸಿ ಬಿಸಿ ಎಗ್ ರೈಸ್ ತಿಂದ್ರೆ ಎಷ್ಟು ಮಜಾ ಇರ್ತೈತಿ. ಇವತ್ತು ನಾನು ನಿಮ್ಗೊಂದು ಗ್ರೀನ್ ಕಲರ್ ಎಗ್ ರೈಸ್ ರೆಸಿಪಿ ತೊಗೊಂಡು ಬಂದೀನಿ. ಖತರ್ನಾಕ್ ಇರ್ತದೆ ಟೇಸ್ಟ್. ಎಗ್ ತಿನ್ನಲಾರ್ದವ್ರು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಎಗ್ ಹಾಕ್ಲಾರ್ದಂಗೆ ಪನ್ನೀರ್ ಹಾಕಿದ್ರೆ ನೀವು ಮಾಡಬಹುದು. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹರ್ಕೊಳಕತ್ತೀನಿ. ನಾನು ಇಲ್ಲಿ 2 ಪ್ಲೇಟ್ ಎಗ್ ರೈಸ್ ಮಾಡಾಕತ್ತೀನಿ. ಅಷ್ಟಕ್ಕೆ ಇಷ್ಟು ಮಸಾಲೆ ಬೇಕಾಗ್ತೈತಿ. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಫ್ರೆಶ್ ಆಗಿ ಪುದೀನ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕ್ಕೊಂಡೇನಿ. ಈ ಮಸಾಲಾನ ಫ್ರೆಶ್ ಆಗಿ ಅರದ್ರನ್ನ ಭಾಳ ರುಚಿ ಬರ್ತೈತಿ. ನಾ ಇಲ್ಲೇ ಖಾರ ಕಡಿಮೆ ಹಾಕೇನಿ. ಇನ್ನೊಂದು 2-3 ಹಸಿಮೆಣ್ಸಿನ್ಕಾಯಿ ಹಿಡಿತೈತಿ ಇದಕ್ಕೆ. ನಾ ಆಮೇಲೆ ಸ್ಲಿಟ್ ಮಾಡಿದ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡೇನಿ. ಈಗ ನೀಟಾಗಿ ಹರ್ಕೊಳ್ಳೋದ್ರಿಂದ ಅಗದಿ ಪೇಸ್ಟ್ ಆಗಬೇಕು. ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ಅರಿಯೋರಿದ್ರಂದ್ರೆ ಒಟ್ಟ ನೀರು ಹಾಕ್ಲಾರ್ದಂಗೆ ಅರಿಯಿರಿ. ಮತ್ತು ಹೆಚ್ಚಿಗೆ ಪ್ರಮಾಣದ ಒಳಗೆ ಮಾಡಾತ್ರಿ ನೀವು ರೈಸ್ ಅಂತಂದ್ರೆ ಮಸಾಲ ಜಾಸ್ತಿ ಆಗಬೇಕು. ಕಡಿಮೆ ಆತಂದ್ರೆ ಒಟ್ಟ ಟೇಸ್ಟ್ ಬರೋದಿಲ್ಲ. ಮತ್ತು ಇದು ಕಲ್ಲಾಗ ಅರ್ದಿದ್ದ ಮಸಾಲೆ ಟೇಸ್ಟ್ ಬೇರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ. ಆಮೇಲೆ ನಮ್ಮ ಚಾನಲ್ ಒಳಗೆ ಪಕ್ಕ ಈ ಸ್ಟ್ರೀಟ್ ಸ್ಟೈಲ್ ಒಳಗೆ ಎಗ್ ರೈಸ್ ಹೆಂಗೆ ಮಾಡ್ತಾರೆ ಅಂಥೇಳಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ರೆಸಿಪಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಅದಂದ್ರೂ ಖತರ್ನಾಕ್ ಆಗ್ತೈತಿ. ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಎಗ್ ರೈಸಿಗೆ ಒಗ್ಗರಣೆ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅಂದ್ರೆ ಅದ್ರ ಪ್ರೊಸೆಸ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅದನ್ನು ಹೆಂಗೆ ಅಂತ ಹೇಳಿ ನೋಡೋಣ. ಎಗ್ ರೈಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೊಡೀನಿ ಒಂದು ದೊಡ್ಡ ಸೈಜಿಂದ. ಆಮೇಲೆ ಸ್ಲಿಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡೆ ಪೂರ ಹೈ ಫ್ಲೇಮ್ನಾಗ ಇರಬೇಕು. ಇದೆಲ್ಲ ಪೂರ ನೀವು ಒಗ್ಗರಣೆ ಹಾಕೊಳ್ಳೋದು. ನಂತರ ಅರ್ದಿದ್ದ ಮಸಾಲೆ ಹಾಕ್ಕೊಂಡೇನಿ. ಮತ್ತು ಫ್ಲೇಮ್ ಹೈ ಇರ್ತೈತಲ್ರಿ, ಹೀಗಾಗಿ ಕೈಯಾಡಿಸ್ಕೋತಾನೆ ಇರಬೇಕು, ಏನೂ ಹೊತ್ತಾಗಂಗಿಲ್ಲ. ಆದಷ್ಟು ದಪ್ಪ ತಳದು ಹಿಂಗೆ ಅಗಲಂದ ಭಾಂಡೆ ತೊಗೋರಿ ಒಗ್ಗರಣೆಗೆ. ಈಗ ಇಷ್ಟು ಮಸಾಲೆ ಹಾಕಿರಲ್ಲ, ಇಷ್ಟ ಸಿಂಪಲ್ ನೀವು ಎಗ್ ರೈಸ್ ಮಾಡ್ಕೋಬಹುದು. ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ತೊಗೊಂಬರಾಕ ನಾ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕಾತೀನಿ. ನಾ ಇಲ್ಲಿ ಕೆಂಪು ಮತ್ತು ಗ್ರೀನ್ ಕಲರ್ಗೆ ಹಾಕಾಕತ್ತೀನಿ. ನಿಮ್ಮ ಕಡೆ ಯಾವ್ದಿರ್ತಲ್ಲ ಅದನ್ನ ಹಾಕ್ರಿ. ಖರೆ ಜವಾರಿ ಕ್ಯಾಪ್ಸಿಕಮ್ ಹಾಕ್ಬಾರ್ದು. ಇವು ದಪ್ಪ ಸಿಗ್ತಾವಲ್ರಿ ದೊಡ್ಡ ಮೆಣಸಿನ್ಕಾಯಿ, ಅವನ್ನ ಹಾಕ್ಬೇಕು. ನಂತರ ಸಣ್ಣಗೆ ಹೆಚ್ಚಿದ ಕ್ಯಾಬೇಜ್ ಹಾಕ್ಕೊಳಕತ್ತೀನಿ. ಇವೆರಡೂ ಆಪ್ಷನಲ್ಲ, ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಇರಲಿಲ್ಲ ಅಂತಂದ್ರೆ ಹಂಗೆ ಸಿಂಪಲ್ ಮಾಡ್ಕೊರಿ. ಹಾಕಿದ ಕೂಡಲೇ ಅವನು ಹೈ ಫ್ಲೇಮ್ನಾಗ ಕೈಯಾಡಿಸ್ಕೋಬೇಕು. ಒಂಥರ ಕ್ರಿಸ್ಪಿ ಆಗಬೇಕು, ಒಂಥರ ಅದ್ರದ್ದು ಕ್ರಂಚಿನೆಸ್ ಬರ್ತೈತಿ ಎಗ್ ರೈಸ್ ಒಳಗೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಅನ್ನದ ಒಳಗೂ ಉಪ್ಪು ಹಾಕ್ಕೊಂಡೀನಿ. ಈಗ ಇಲ್ಲಿ ಎಷ್ಟು ಹಿಡಿದೈತಲ್ಲ ಅಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಿಂಗೆ ಒಗ್ಗರಣೆ ಹಾಕಿದ ಮೇಲೆ ಎಲ್ಲನೂ ಈ ರೀತಿ ಒಂದು ದಂಡಿ ಹೆಂಗೆ ಸರಿಸಿ ನಡುವೆ ರೌಂಡಂಗೆ ಮಾಡ್ಕೊರಿ. ಅಂದರೆ ಇಲ್ಲೇ ನಾವು ಎಗ್ಗನ್ನ ಒಡೆದು ಹಾಕ್ಕೊಳ್ರದೇವಿ. ನೀವೆಲ್ಲ ತರಕಾರಿ ಮ್ಯಾಗ ತತ್ತಿ ಒಡೆದು ಹಾಕಿದ್ರಂದ್ರೆ ಅದೆಲ್ಲ ತರಕಾರಿಗೆ ಅಂಟು ಬಿಡ್ತೈತಿ. ನಿಮಗೆ ಸರಿ ಅದು ಬರೀ ಎಗ್ಗಿಂದ ಫ್ಲೇವರ್ ಬರೋದಿಲ್ಲ. ಆಮೇಲೆ ಇಲ್ಲಿ 3 ತತ್ತಿ ಹಾಕ್ಕೊಳತ್ತನ 2 ಪ್ಲೇಟಿಗೆ 3 ತತ್ತಿ ಕರೆಕ್ಟ್ ಆಗ್ತೈತಿ. ಇದಕ್ಕಿಂತ ಕಡಿಮೆ ಏನು ಹಾಕೋಕೆ ಹೋಗ್ಬೇಡ್ರಿ. ಇನ್ನೊಂದು ತತ್ತಿ ನೀವು ಬೇಕಿದ್ರೆ ಹಾಕ್ಕೋಬಹುದು. ಹಾಕಿದ ಕೂಡಲೇ ಒಟ್ಟ ಇದನ್ನು ಮಿಕ್ಸ್ ಮಾಡೋ ಹಂಗಿಲ್ಲ, 1-2 ನಿಮಿಷ ಹಂಗೆ ಬಿಡಬೇಕು. ಆ ನಂತರ ಈ ರೀತಿ ನಡುವಷ್ಟು ತಿರುಗಿಸತ್ತೇನೆ ನಾನು. ಪೂರ ಫ್ಲೇಮ್ ಹೈ ಐತೆ ನಂದು. ನಡುವಷ್ಟು ದೊಡ್ಡ ಹೋಳಾಗಬೇಕ್ರಿ. ನೀವು ಹಾಕಿದ ಕೂಡಲೇ ತಿರುಗಿಸ್ಬಿಟ್ರಂದ್ರೆ ಪೂರ ಸಣ್ಣ ಆಗ್ಬಿಡ್ತೈತಿ ಇದು ಬುರ್ಜಿ ಎಗ್ಗಿಂದ. ಹೀಗಾಗಿ ಸ್ವಲ್ಪ ಹೊತ್ತು ಬಿಡ್ರಿ ಅದನ್ನು. ಆಮೇಲೆ ಹಿಂಗೆ ತಿರುಗಿಸ್ರಿ. ಈಗ ಮಿಕ್ಸ್ ಮಾಡಿದ್ರಂದ್ರೆ ಎಲ್ಲ ತರಕಾರಿಗೂ ಅಂಟಂಗಿಲ್ಲ. ನಾವೊಂದು ಸ್ವಲ್ಪ ಒಗ್ಗರಣೆಗೆ ಗ್ರೀನ್ ಫುಡ್ ಕಲರ್ ಹಾಕ್ಕೊಂಡೇನಿ. ನೀವು ನೋಡ್ತಿರ್ಬಹುದು, ನ್ಯಾಚುರಲ್ ಕಲರ್ ಐತಿ, ಏನೂ ಇದಿಲ್ಲ. ಖರೇದು ಪೂರ ಆಪ್ಷನಲ್ಲೇ, ಬೇಕಿದ್ರೆ ಹಾಕ್ರಿ ಇಲ್ಲ ಅಂದ್ಬಿಡ್ರಿ. ಈಗ ನಾನು ಅನ್ನನೂ ಉದುರಂಗೆ ಮೊದಲು ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳತ್ತೀನಿ. ಫ್ರೆಶ್ ಅನ್ನ ಐತಿಲ್ಲೇ. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಮತ್ತು ವಿನೆಗರ್ ನಿಮ್ಗೆ ಸ್ಟ್ರೀಟ್ ಸ್ಟೈಲ್ ಫ್ಲೇವರ್ ಬೇಕಿತ್ತಂದ್ರೆ ಹಾಕೋಬಹುದು. ಅನ್ನ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಸಿಂಪಡಿಸಿ ಹೈ ಫ್ಲೇಮ್ನಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗ್ರಿ. ಪೂರ ಹೈ ಫ್ಲೇಮ್ನಾಗ ಇರಬೇಕು ಮತ್ತು ಉದುರಂಗೆ ಇರಬೇಕು. ಅಕ್ಕಿ ಮುರಿಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ಬೇಕು. ನೀವು ನೋಡ್ತಿರ್ಬೋದು. ಆಹಾ, ನೋಡಿದ್ರೆ ನಾ ಬಾಯಾಗ ನೀರು ಬರತೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡಾಕ ನಾನು ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಆಮೇಲೆ ಗರಂ ಮಸಾಲ ಹಾಕ್ಕೊಂಡೇನಿ. ಗರಂ ಮಸಾಲ ಒಂದು ಪಿಂಚ್ ಹಾಕೋರಿ, ಪೆಪ್ಪರ್ ಪುಡಿ ಜಾಸ್ತಿ ಹಾಕೋರಿ. ಆಮೇಲೆ ಸರ್ವ್ ಮಾಡುವಾಗ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಆಮೇಲೆ ಪುದೀನ ಕೊತ್ತಂಬರಿ ಲಿಂಬೆಹಣ್ಣು ರಸ ಹಾಕಬೇಕಾಗ್ತೈತಿ. ನಾ ಇಲ್ಲಿ ಲಿಂಬೆಹಣ್ಣು ರಸ ಹಾಕಾಕತ್ತಿಲ್ಲ. ಮತ್ತು ಫುಡ್ ಕಲರ್ ಹಾಕುವಾಗ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕೀನಿ. ಹೀಗಾಗಿ ಮತ್ತೇನು ಹಾಕಾಕತ್ತಿಲ್ಲ. ವಿನೆಗರ್ಲೇ ಸ್ವಲ್ಪ ಹುಳಿ ಅಂಶ ಕೊಡ್ತೈತಿ. ವಿನೆಗರ್ ಇರಲಿಲ್ಲ ಅಂತಂದ್ರೆ ಈಗ ನೀವು ಲಿಂಬೆಹಣ್ಣು ರಸ ಹಾಕೋಬಹುದು. ಆಹಾ, ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಇದ್ರ ಜೊತೆ ಆಮ್ಲೆಟ್ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಲಿಂಬೆಹಣ್ಣು ಕೊತ್ತಂಬರಿ ಮತ್ತು ಪುದೀನ ಹಾಕೋದಂದ್ರೂ ಮರಿಬೇಡ್ರಿ. ಸರ್ವ್ ಮಾಡುವಾಗ ಅದ ಫ್ಲೇವರ್ ಕೊಡ್ತೈತಿ. ನೋಡಿದ್ರಲ್ಲ ಈ ಎಗ್ ರೈಸ್ ಮಾಡೋದು ಹೆಂಗಂತೇಳಿ. ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋಸ್ ಇದಂದ್ರೆ ಲೈಕ್ ಮಾಡಿರಿ. ನಮ್ಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ. ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ.